ಏನು ಸರ್ ಇದು? ಮಜ್ಜಿಗೆ ರಾಗಿ ಚೆನ್ನಾಗಿರುತ್ತಾ? ಒಂದು ಗ್ಲಾಸ್ ಕುಡಿ ನೋಡೋಣ ಹೆಂಗಿದೆ. ಎಲ್ಲಿ ಯಾರು ಈ ಥರ ಮಾಡೋದಿಲ್ಲ. ವಾತಾವರಣ ಸ್ವಲ್ಪ ವ್ಯಾಪಾರ ಕಮ್ಮಿ, ಬಿಸಿಲಲ್ಲಿ ಇಷ್ಟೊಂದು ಕಾಳಿನೇ ಆಗ್ಬಿಡೋದು. ಹೌದಾ? ಏನು ಡೈಲಿ ಮಾಡ್ತೀರಾ ನೀವು? ಡೈಲಿ ಇಲ್ಲೇ ಹಾಕೋದು. ಮೋಸ್ಟ್ಲಿ ಮಜ್ಜಿಗೆ ಏನೋ ಇರಬೇಕು ಅಂದ್ಕೊಂಡೆ. ಮಜ್ಜಿಗೆ ರಾಗಿ ಅಲ್ಲ, ತಂಪಿದು ಒಳ್ಳೇದು. ಒಳ್ಳೇದು. ಹಾಂ, ಎಲ್ಲ ಮನೇಲಿ ಮಾಡ್ಕೊಂಡು ಬರ್ತೀರಾ ಇದೆಲ್ಲ? ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀವಿ. ಎಲ್ಲಿಂದ ಬರ್ತೀರಾ ಸರ್ ನೀವು? ಏನು ಸರ್ ಹೆಸರು ನಿಮ್ಮದು? ನಾಗರಾಜು. ಮೊದಲು ಏನು ಮಾಡ್ಯಾರ? ಮೊದಲು ಬೇರೆ ಕೆಲಸ ಹೋಯ್ತದೆ ಸರ್. ಏನು ಮಾಡ್ಯಾರ ಸರ್? ಅಲ್ಲಿ ಯಾವ ಫ್ಯಾಕ್ಟ್ರಿಗೆ ಹೋಯ್ತಾ ಇದ್ದೋ. ಮಾಡ್ತಾ ಇದೀವಿ. ಅದು ಬೇಸಿಗೆ ಅಲ್ವಾ? ಈಗ ಓಡ್ತದೆ. ಅಲ್ಲ, ಒಳ್ಳೆ ಐಡಿಯಾ ಮಾಡಿದ್ದೀರಾ. ಬರೀ ಮಜ್ಜಿಗೆ ಅಂದರೆ ಕುಡಿಯಲ್ಲ, ಇದರಲ್ಲಿ ರಾಗಿ ಎಲ್ಲ ಹಾಕಿದ್ದೀರಲ್ಲ, ಮಿಕ್ಸ್ ಮಾಡಿದ್ದೀರಲ್ಲ, ಸ್ವಲ್ಪ ಜನಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಏನೇನು ಹಾಕ್ತೀರಾ ಸರ್ ಇದಕ್ಕೆ? ರಾಗಿ ಜೊತೆ ರಾಗಿ ಅಷ್ಟೇ, ರಾಗಿ ಸ್ವಲ್ಪ ಜೀರಿಗೆ ಉಪ್ಪು ಚೆನ್ನಾಗಿ ಮಾಡಿದ್ದೀರ. ಚೆನ್ನಾಗಿ ಕುದಿಸ್ಬೇಕು. ಹಾಂ, ಚೆನ್ನಾಗಿ ಕುದಿಸ್ತಾರೆ. ನಿಮಗೆ ಸಪೋರ್ಟ್ ಇದ್ದಾರಾ ಮನೆಯಲ್ಲಿ ಮಾಡೋಕ್ಕೆ? ಇಲ್ಲ ನೀವೇ ಮಾಡ್ತೀರಾ? ಮಾಡ್ತೀವಿ. 4 ಗಂಟೆ ಮಾಡ್ತೀರಾ? ಮಾಡ್ಕೊಂಡು ಹೋಗ್ತಾರೆ. ಮನೆ ಏನು ಇಲ್ಲಿ ಸ್ವಂತ ಮನೆನಾ? ಇಲ್ಲ ಸರ್, ಬಾಡಿಗೆ. ಎಲ್ಲಿನವ್ರು ನೀವು ಸ್ವಂತ? ನಮ್ದು ಆ ಕಡೆ ಮಂಡ್ಯ, ನಾಮಂಗ. ಮಂಡ್ಯ ಕಡೆ ಅವರಾ? ಇಲ್ಲಿ ಯಾರ್ಯಾರು ಇದ್ದಾರೆ ಸರ್ ಮನೆಯಲ್ಲಿ? ನಮ್ಮ ಹೆಂಗಸರು 4 ಆಳಿವಿ. ಹುಡುಗರು ಏನು ಮಾಡ್ತಾರೆ? ಅವ್ರು ಕೆಲಸ ಹೋಯ್ತವ್ರೆ. ಅದೇ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀರಾ? ಎಲ್ಲ ಮಾಡ್ತಾರೆ. ಇನ್ನೇ ಮಾಡಿ ಊರಿಂದ ನೀವು ತಿಳ್ಕೊಳಕ್ಕಾಗಲ್ಲ. ಎಲ್ಲ ದುಡಿತಾ ಇದ್ದಾರೆ ನೋಡಿ. ಆರೋಗ್ಯಕ್ಕೆ ತುಂಬ ಒಳ್ಳೇದಿವೆಲ್ಲ. ಏನಾಗ್ಬೋದು ಸರ್ ಆದರೆ ದಿನಕ್ಕೆ ಇದರಲ್ಲಿ ವ್ಯಾಪಾರ ನಿಮಗೆ? ಏನೊಂದು 500-600 ರೂಪಾಯಿ ಆಗ್ತದೆ ಅಷ್ಟೇ. ಅಂದರೆ ಬಂಡವಾಳ ಎಲ್ಲ ಸೇರಿನಾ? ಹಾಂ, ಎಲ್ಲ ಸೇರಿ. 300 ಸಿಗ್ತದೆ, 400 ಸಿಗ್ತದೆ, ಹೇಳೋಕ್ಕಾಗಲ್ಲ ಆ ಥರ. ಮನೆಯವ್ರು ಏನು ಕೆಲಸ ಮಾಡ್ತಾರಾ? ಮನೆ ಕೆಲಸ ಬೇರೆ ಮನೆ ಕೆಲಸಕ್ಕೆ. ಯಾಕೆ ಅಲ್ಲಿ ಊರಲ್ಲಿ ಏನೂ ಇಲ್ಲ ಸರ್? ಊರಲ್ಲಿ ಜಮೀನು ಇದೆ. ಹಾಂ, ಅಲ್ಲೂ ಮಾಡ್ತೀವಿ. ಅಲ್ಲೂ ಮಾಡ್ತೀರಾ ಇಲ್ಲೂ ಮಾಡ್ತೀರಾ? ಮಳೆ ಇಲ್ಲ ಸರ್, ವರ್ಷ ಮಳೆ ಇಲ್ಲ ಆ ಕಡೆ. ವರ್ಷದಲ್ಲಿ ಆಗಿತ್ತು, ಈ ವರ್ಷ ಇಲ್ಲ. ಏನು ಹಾಕಿದ್ದೀರಾ ಬೆಳೆ ಸರ್? ನಾವು ರಾಗಿ ಭತ್ತ ಹಾಕಿದ್ದು. ಹಾಂ, ಮಳೆ ಮತ್ತು ಏನು ಅದೇನು ಬೆಳೆ ಹೋಯ್ತಾ ಬಂದೈತಾ? ಲಾಸ್ಟೇ. ಲಾಸೇ ಮಾಡಿರೋ ಕೂಲಿನೂ ಮುದ್ದಲ್ಲ. ಹಾಂ, ಸ್ವಲ್ಪ ಉಳ್ಳಿ ಚೆಲ್ಲಿದ್ದು ಹಾಂ. ರಾಗಿ ಮಳೆ ಉಳ್ತಾನೆ ಆಯ್ತು. ಇವಾಗ ಅಂದರೆ ಅರ್ಧಕ್ಕರ್ಧ ಸಿಗುತ್ತಾ? ಸಿಗಲ್ಲ, ಸ್ವಲ್ಪ ಉಳ್ಳಿ ಸಿಗ್ತದೆ ಅಷ್ಟೇ. ರಾಗಿ ಸಿಗಲ್ಲ. ರಾಗಿ ಸಿಗಲ್ಲ. ಜೀವನ ನಡೆಸೋದು ಇದರಲ್ಲೇ ನೀವು ಇನ್ನು? ಮಾಡೋದಿಲ್ಲ. ಚೆನ್ನಾಗೈತೆ ಇದು. ಬೇರೆ ಏನು ಕೆಲಸ ಮಾಡ್ಯಾರ ಮೊದಲು? ಯಾವುದೋ ನಾವು ಫ್ಯಾಕ್ಟ್ರಿ ಹೋಯ್ತಿದ್ದೋ, ಒಂದು 8,000 ಕೊಡ್ತಿದ್ರು. ಹಾಂ, ಅವರೆಲ್ಲ ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ನಾವು ಸ್ವಂತ ಊರ ಕಡೆ ಹೋಗ್ಬೇಕಲ್ಲ, ರಜಾ ಕೊಡಲ್ಲ ಅಂದ್ಬಿಟ್ಟು ಈ ಥರ ಮಾಡಿ. ಒಟ್ಟು ನಮ್ಮ ತಾಯಿ ನೋಡ್ಕೊಂಬರಕ್ಕೆ ಹೋಗ್ಬೇಕಲ್ಲ ಊರಿಗೆ. ಮಕ್ಕಳಂದರೆ ಇವಾಗ ಸಣ್ಣ ವಯಸ್ಸಿಗೆ ನೀವು ದುಡಿಯೋಕೆ ಹಾಕ್ಬಿಟ್ಟಿದ್ದಾರಲ್ಲ ಮಕ್ಕಳನ್ನ? ಅವರು ಸೆಕೆಂಡ್ ಪಿ ಸಿ ಹೋದವನೇ. ಹಾಂ, ಒಬ್ಬ ಗ್ಯಾರೇಜ್ ಎಲ್ಲ ಗ್ಯಾರೇಜಿಗೆ ಹಾಕ್ಬಿಟ್ಟಿರ್ತೀರಿ. ಯಾಕೆ ಓದಿಸಿಲ್ವ ಸರ್? ಓದ್ತಿಲ್ಲ ಅವನು. ಹಾಂ, ಎಷ್ಟು ಹಾಕಿದ್ರೆ ಈ ಸರಿ ಬಂಡವಾಳ ಸರ್ ಬೆಳೆಗೆ? ಹಾಂ, ಒಂದು 8,000 ಹಾಕಿದ್ದು. 8,000 ಹಾಕಿ ಇವಾಗ ಎಷ್ಟು ಸಿಗ್ಬೋದು? ಏನು ಹುಲ್ಲು ಮಾರ್ಕೋರು ಆಗಲ್ಲ. ಒಳಿತು ಮಾಡು ಮನುಷ್ಯ, ನೀರುದು 3 ದಿವಸ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.